ದಬ್ಬತುಲ್ ಅರ್ಜ್ ಕಯಾಮತ್ನ ಭಯಾನಕ ಸಂಕೇತ. ಲೋಕಾಂತ್ಯದ ಕಯಾಮತ್ ದೊಡ್ಡ ಸಂಕೇತಗಳಲ್ಲಿ ಒಂದಾದ ಅತ್ಯಂತ ಭಯಾನಕ ಕ್ಷಣ ಹತ್ತಿರದಲ್ಲಿದೆ. ಸೂರ್ಯನು ಪಶ್ಚಿಮದಿಂದ ಉದಯಿಸಿದಾಗ ಕ್ಷಮೆಯ ತೌಬಾ ಬಾಗಿಲು ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ. ಆ ಸಮಯದಲ್ಲಿ ಭೂಮಿಯಿಂದ ಒಂದು ವಿಚಿತ್ರ ಪ್ರಾಣಿ ಹೊರಬರುತ್ತದೆ. ಅದನ್ನು ಕಂಡು ಪ್ರತಿಯೊಬ್ಬರೂ ಬೆರಗಾಗುತ್ತಾರೆ. ಇದು ಸಾಮಾನ್ಯ ಪ್ರಾಣಿಯಲ್ಲ, ಬದಲಾಗಿ ಅಲ್ಲಾಹನು ಕಳುಹಿಸಿದ ಒಂದು ದೊಡ್ಡ ಪವಾಡ. ಅದೇ ದಬ್ಬತುಲ್ ಅರ್ಜ್. ಇದರ ಆಗಮನದೊಂದಿಗೆ ಸತ್ಯ ಮತ್ತು ಅಸತ್ಯದ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗುತ್ತದೆ. ಆಗಮನದ ಹಿನ್ನೆಲೆ: ಈ ಪ್ರಾಣಿಯ ಆಗಮನಕ್ಕೂ ಮೊದಲು ಪ್ರಪಂಚವು ಪಾಪ ಮತ್ತು ಅಧರ್ಮದ ಕತ್ತಲೆಯಲ್ಲಿ ಮುಳುಗಿರುತ್ತದೆ. ಇದ್ದಕ್ಕಿದ್ದಂತೆ ಭೂಮಿ ಬಿರುಕು ಬಿಟ್ಟು ಸಫಾ ಎಂಬ ಬೆಟ್ಟದ ಕಡೆಯಿಂದ ಈ ಪ್ರಾಣಿ ಹೊರಬರುತ್ತದೆ. ಇದರ ಎತ್ತರ ಎಷ್ಟಿರುತ್ತದೆ ಎಂದರೆ ಅದು ಆಕಾಶದ ಮೋಡಗಳನ್ನು ಮುಟ್ಟುವಂತಿರುತ್ತದೆ. ಇದು ಪ್ರಪಂಚದ ಮೂಲೆ ಮೂಲೆಗೂ ಹೋಗಿ ಪ್ರತಿಯೊಬ್ಬ ಜೀವಂತ ಮನುಷ್ಯನೊಂದಿಗೆ ಮಾತನಾಡುತ್ತದೆ. ಆ ದಿನದ ಭಯಕ್ಕೆ ಪ್ರತಿಯೊಬ್ಬರ ಹೃದಯವೂ ಮಿಡಿಯುವುದನ್ನು ಮರೆತುಬಿಡುತ್ತದೆ. ಕುರಾನ್ ಮತ್ತು ಹದೀಸ್ನಲ್ಲಿ ಉಲ್ಲೇಖ: ಅಲ್ಲಾಹನು ಪವಿತ್ರ ಕುರಾನ್ನ ಸೂರತ್ ಅನ್-ನಮಲ್ ಆಯತ್ 82 ನಲ್ಲಿ ಶತಮಾನಗಳ ಹಿಂದೆಯೇ ಇದರ ಬಗ್ಗೆ ತಿಳಿಸಿದ್ದಾನೆ. ಅವರ ಮೇಲೆ ಶಿಕ್ಷೆಯ ಭರವಸೆಯು ಪೂರ್ಣಗೊಂಡಾಗ ನಾವು ಅವರಿಗಾಗಿ ಭೂಮಿಯಿಂದ ಒಂದು ಪ್ರಾಣಿಯನ್ನು ಹೊರತರುತ್ತೇವೆ. ಅದು ಜನರೊಂದಿಗೆ ಮಾತನಾಡುವುದು ಮತ್ತು ಜನರು ಅಲ್ಲಾಹನ ಆಯತ್ಗಳ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ ಎಂದು ತಿಳಿಸುವುದು. ಹದೀಸ್ಗಳ ಪ್ರಕಾರ ಈ ಪ್ರಾಣಿಯ ರೂಪವು ವಿಭಿನ್ನ ಪ್ರಾಣಿಗಳ ಗುಣಲಕ್ಷಣಗಳ ಮಿಶ್ರಣವಾಗಿರುತ್ತದೆ. ಮುಖವು ಮನುಷ್ಯನಂತೆ ಇರುತ್ತದೆ, ಆದರೆ ದೇಹದ ಮೇಲೆ ದಟ್ಟವಾದ ಕೂದಲು ಮತ್ತು ರೆಕ್ಕೆಗಳಿರುತ್ತವೆ. ಇದು ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂದರೆ ಯಾರೂ ಇದರಿಂದ ತಪ್ಪಿಸಿಕೊಂಡು ಓಡಲು ಸಾಧ್ಯವಿಲ್ಲ. ಮುಕದ್ದಸ್ ಪವಿತ್ರ ವಸ್ತುಗಳು ಮತ್ತು ಗುರುತು: ದಬ್ಬತುಲ್ ಅರ್ಜ್ ತನ್ನೊಂದಿಗೆ 2 ಮಹಾನ್ ವಸ್ತುಗಳನ್ನು ತರುತ್ತದೆ. ಹಜ್ರತ್ ಮೂಸಾ ಅಲೈಹಿಸ್ಸಲಾಂ ಅವರ ಲಾಠಿ ಅಸಾ. ಇದರಿಂದ ಅದು ಪ್ರತಿಯೊಬ್ಬ ಮೊಮಿನ್ ವಿಶ್ವಾಸಿ ಮುಖದ ಮೇಲೆ ಬೆಳಕಿನ ಗುರುತು ಮಾಡುತ್ತದೆ. ಇದರಿಂದ ಮೊಮಿನ್ನ ಮುಖವು ಚಂದ್ರನಂತೆ ಪ್ರಕಾಶಿಸುತ್ತದೆ. ಹಜ್ರತ್ ಸುಲೈಮಾನ್ ಅಲೈಹಿಸ್ಸಲಾಂ ಅವರ ಉಂಗುರ. ಇದರಿಂದ ಅದು ಪ್ರತಿಯೊಬ್ಬ ಕಾಫಿರ್ ಅವಿಶ್ವಾಸಿ ಮೂಗಿನ ಮೇಲೆ ಮುದ್ರೆ ಒತ್ತುತ್ತದೆ. ಇದರಿಂದ ಅವರ ಮುಖವು ಶಾಶ್ವತವಾಗಿ ಕಪ್ಪಾಗುತ್ತದೆ. ಈ ಗುರುತುಗಳು ಎಷ್ಟು ಸ್ಪಷ್ಟವಾಗಿರುತ್ತವೆ ಎಂದರೆ ಪ್ರಪಂಚದಲ್ಲೇ ಯಾರು ಜನ್ನತಿ ಸ್ವರ್ಗಸ್ಥರು ಮತ್ತು ಯಾರು ಜಹನ್ನಮಿ ನರಕಸ್ಥರು ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ಅಂತಿಮ ತೀರ್ಪು: ಈ ಪ್ರಾಣಿಯು ಜನರ ಬಳಿ ಬಂದು ಅವರ ಇಮಾನಿನ ನಂಬಿಕೆಯ ತೀರ್ಪನ್ನು ನಿಮಿಷಗಳಲ್ಲಿ ಮಾಡುತ್ತದೆ. ಮೊಮಿನ್ ಸಂತೋಷದಿಂದ ತನ್ನ ಮುಖವನ್ನು ತೋರಿಸುತ್ತಾನೆ, ಆದರೆ ಪಾಪಿಗಳು ಭಯದಿಂದ ಭೂಮಿಯಲ್ಲಿ ಹೂತು ಹೋಗಲು ಪ್ರಯತ್ನಿಸುತ್ತಾರೆ. ಇದು ಕೇವಲ ಗುರುತು ಮಾತ್ರ ಹಾಕುವುದಿಲ್ಲ, ಬದಲಾಗಿ ಜನರೊಂದಿಗೆ ಮಾತನಾಡುತ್ತಾ, ನೀವು ಅಲ್ಲಾಹನ ಆದೇಶಗಳನ್ನು ನಿರ್ಲಕ್ಷಿಸಿದ್ದೀರಿ, ಈಗ ತೌಬಾದ ಸಮಯ ಮುಗಿದಿದೆ ಎಂದು ಸಾರುತ್ತದೆ. ಪ್ರಪಂಚದ ಮಾರುಕಟ್ಟೆಗಳಲ್ಲಿ ಜನರು ವ್ಯವಹರಿಸುವಾಗಲೂ ಒಬ್ಬರಿಗೊಬ್ಬರು ಅವರ ಮುಖದ ಗುರುತಿನಿಂದ ಗುರುತಿಸುತ್ತಾರೆ. ಓ ಕಾಫಿರನೇ, ನೀನು ನಿನ್ನ ರಕ್ಷಕನನ್ನು ಏಕೆ ಗುರುತಿಸಲಿಲ್ಲ ಎಂದು ಮೊಮಿನ್ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.